ದಾಂಡೇಲಿಯ ವನಶ್ರೀ ನಗರದಲ್ಲಿ ಅಪಾಯದ ಸ್ಥಿತಿಯತ್ತ ಹೆಜ್ಜೆ ಇಟ್ಟಿರುವ ಬೃಹತ್ ವಾಟರ್ ಟ್ಯಾಂಕ್, ಸೂಕ್ತ ಕ್ರಮಕ್ಕೆ ಸ್ಥಳೀಯರಿಂದ ಮನವಿ. ಕಳೆದ 25-30 ವರ್ಷಗಳ ಹಿಂದೆ ದಾಂಡೇಲಿ ನಗರದ ವನಶ್ರೀ ನಗರದಲ್ಲಿ ನಿರ್ಮಾಣಗೊಂಡ ಬೃಹತ್ ವಾಟರ್ ಟ್ಯಾಂಕ್ ಇದೀಗ ಅಪಾಯದ ಸ್ಥಿತಿಯತ್ತ ಹೆಜ್ಜೆ ಇಟ್ಟಿದೆ. ವಾಟರ್ ಟ್ಯಾಂಕಿನಲ್ಲಿ ನೀರು ಸೋರಿಕೆಯಾಗುತ್ತಿದ್ದು ವಾಟರ್ ಟ್ಯಾಂಕಿನ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ವಾಟರ್ ಟ್ಯಾಂಕಿನ ಮೇಲ್ಗಡೆಯ ಆವರಣ ಗೋಡೆ ಅರ್ಧದಷ್ಟು ಈಗಾಗಲೇ ಮುರಿದು ಬಿದ್ದಿದೆ. ವಾಟರ್ ಟ್ಯಾಂಕಿಗೆ ಅಳವಡಿಸಲಾದ ಕಬ್ಬಿಣದ ರಾಡುಗಳು ಅಲ್ಲಲ್ಲಿ ತುಕ್ಕು ಹಿಡಿದಿವೆ. ಗುಣಮಟ್ಟದಿಂದ ಈ ವಾಟರ್ ಟ್ಯಾಂಕನ್ನು ನಿರ್ಮಾಣ ಮಾಡಿರುತ್ತಿದ್ದಲ್ಲಿ ಇಂದು ಈ ಸ್ಥಿತಿ ಬರುತ್ತಿರಲಿಲ್ಲ. ಅಪಾಯದ ಸ್ಥಿತಿಯತ್ತ ಹೆಜ್ಜೆ ಇಟ್ಟಿರುವ ಈ ವಾಟರ್ ಟ್ಯಾಂಕನ್ನು ಕೂಡಲೇ ದುರಸ್ತಿ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯ ಸಾರ್ವಜನಿಕರು ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ವನಶ್ರೀ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಗಮನಕ್ಕೆ ಬಂದಿದ್ದು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ನಗರಸಭೆಯ ಪೌರಾಯುಕ್ತರಾದ RS ಪವಾರ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ವಾಟರ್ ಟ್ಯಾಂಕ್ ಸುಮಾರು ವರ್ಷಗಳಿಂದ ನಿಂತಿದೆ. ಆದರೆ ಈಗ ಮಳೆ ಗಾಳಿಗಳಿಂದ ಯಾವಾಗ ಬೀಳುತ್ತೆ ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಇದನ್ನು ಸರಿಪಡಿಸಿಕೊಳ್ಳಬೇಕಾಗಿ ನಗರಸಭೆಯಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಏನು ಸಮಸ್ಯೆ ಆಗಿದೆ? ವಾಟರ್ ಟ್ಯಾಂಕ್ ಸೈಡಿಂದ ಇದೆಯಲ್ಲ, ಗ್ರೇನ್ಸ್ಗಳು ಮತ್ತು ಸೇಫ್ಟಿ ರಾಡ್ಸ್ಗಳು ಎಲ್ಲ ರಸ್ಟ್ ಹಿಡಿದು ಹೋಗಿದೆ. ಎಷ್ಟು ಸಮಯ ಆಯಿತು ಇದು ಆಗಿ ಎಷ್ಟು ಸಮಯ ಆಯಿತು? ಇದು ಆಗಿ ಸುಮಾರು ವರ್ಷಗಳಿಂದ ಹೀಗೆ ಇದೆ ಅದು. ಅದನ್ನು ಇದನ್ನು ಸರಿಪಡಿಸಿಕೊಳ್ಳಬೇಕಾಗಿ ನಗರಸಭೆಯಲ್ಲಿ ಪುನಃ ವಿನಂತಿಸಿ. ನೀರು ಸೋರ್ತಾ ಇದೆ ಅಂತ ಇದ್ದಾರೆ, ಹೌದಾ? ಹೌದು, ನೀರು ಸೋರ್ತಾ ಇದೆ ಸರ್, ನೋಡಿ. ನೀವು ನಗರಸಭೆ ಯಾರಿಗೂ ಹೇಳಿಲ್ವಾ?